ಈ ರೀತಿ ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಂದಿಗೆ ನಿಂತು ಮಾತಾಡಿದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಪ್ರಾಣ ತಕ್ಕೊಳ್ಳುವಂತ ಒಂದು ವಿಷಯದಲ್ಲಿ ನಾರಾ ಭರತ್ ರೆಡ್ಡಿ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಬಯಸಿದ್ರ. ಇಲ್ಲಿ ತಗಲಿದೆ ಅನ್ನುವಂಥದ್ದು. ಈ ರಾಜ್ಯವನ್ನ ಆಳುವಂತ ಒಬ್ಬ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸೊ ಇಡೀ ಕಾಂಗ್ರೆಸ್ ಪಕ್ಷದ ಹುನ್ನಾರ ನನ್ನ ಮೇಲೆ ಮೊದಲ ಬಿಜೆಪಿ ಸರ್ಕಾರ ಬಂದಾಗ್ಲಿಂದ ಕೂಡ ಅವರು ಒಂದಲ್ಲ ಒಂದು ಕಾರಣಗಳಿಗೆ ನನಗೆ ಈ ರೀತಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಇವನಿಗೆ ಏನ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಇನ್ನ ಪ್ರಾಣನೇ ತೆಗಿಬೇಕನ್ನುವಂತ ಒಂದು ಉದ್ದೇಶದಲ್ಲಿ ಬ್ಯಾನರ್ ಅನ್ನೋದು ಒಂದು ನೆಪ. ಅಂದ್ರೆ ಇದು ಇಡೀ ಕಾಂಗ್ರೆಸ್ ಮಾಡಿರೋ ಸಂಚು ಅನ್ಸುತ್ತಾ, ಅಥವಾ ನಾರಾ ರೆಡ್ಡಿ, ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಮಗೇನ್ ಅನ್ಸುತ್ತೆ ಹೇಳಿ? ನನಗೆ ಅಂದ್ರೆ ನೇರ ಆರೋಪ ಡಿ ಕೆ ಶಿವಕುಮಾರ್ ಅವರದೇ ಸಂಚು ಅಂತ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಮಾತಾಡ್ಲಿ, ಒಂದು ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ರು ಅಂದ್ರೆ ಪ್ರಚೋದನೆ ನನ್ ಮನೆಗೆ ನೀವು ಬಂದ್ರ, ನಿಮ್ ಮನೆಗೆ ನಾನ್ ಬಂದ ಪ್ರಚೋದನೆ ಮಾಡ್ಲಿಕ್ಕೆ? ನನ್ ಮನೆ ಮುಂದೆ ಬಂದಿದ್ದು ತಾವು, ನನ್ ಮನೆಗೆ ಬ್ಯಾನರ್ ಕಟ್ಟಿ ಜಗಳ ತಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದು ತಾವು. ನಾನು ಲೀಗಲ್ ಆಗಿ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬ್ಯಾನರ್ ನಮ್ಮ ಮನೆ ಪ್ರಿಮಿಸಸ್ ಒಳಗೆ ಕಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಪೊಲೀಸರು ಬಂದು ಮನೆ ಕಾಂಪೌಂಡ್ ಒಳಗಡೆ ಇವರು ಕಟ್ಟಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ಯಾವುದೇ ಮುನ್ಸಿಪಾಲಿಟಿ ಪರ್ಮಿಷನ್ ಇಲ್ದಾಗೇನೆ ದೌರ್ಜನ್ಯವಾಗಿ ಬಂದು ಮಾಡಿದ್ದಾರೆ ಅಂತ ಹೇಳಿ ಮಹಾಂತೇಶ್ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ಆಪ್ತರು ಫೋನ್ ಮಾಡಿ ಕಾಲ್ ಮಾಡಿದಾಗ ತಕ್ಷಣ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸ್ ಕುಮಾರ್ ರೆಡ್ಡಿ ಮತ್ತು ವೀರೇಶ್ ಅಂತ ಇಬ್ಬರು ಪೊಲೀಸರು ಸ್ಥಳಕ್ಕೆ ಬಂದು ಬ್ಯಾನರ್ ತೆರವುಗೊಳಿಸಿದ್ರು. ನಾರಾ ಭರತ್ ರೆಡ್ಡಿ ಅವರ ಆರೋಪ ಏನು ಅಂದ್ರೆ, ಬ್ಯಾನರ್ ಕಟ್ಟಿದ್ದಾರೆ ನನ್ನ ಮನೆ ಮುಂದೆ ಅಂತ ಜನಾರ್ದನ ರೆಡ್ಡಿ ಅವರೇ ಅಥವಾ ಅವ್ರ PA ನನಗೊಂದು ಫೋನ್ ಮಾಡಿದ್ರೆ ಸಾಕಿತ್ತು, ನಾನು ತೆರವು ಮಾಡ್ತಿದ್ದೆ. ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಜನಾರ್ದನ ರೆಡ್ಡಿ ಅವರ ಉದ್ದೇಶ ಇದ್ದಿದ್ದೇ ಇದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಅನಾಹುತ ಆಗ್ಬೇಕು ಅಂತ ಅವರೇ ಪ್ರಚೋದನೆ ಕೊಟ್ರು ಅನ್ನೋದು ನಾರಾ ಭರತ್ ರೆಡ್ಡಿ ಅವರ ನೇರ ಆರೋಪ. ಆ ಪ್ರಶ್ನೆಗೆ ಇದೇ ಉತ್ತರ. ಇವತ್ತು ಟೆಲಿಫೋನ್ ನೀವೇ ತೆಗ್ಸಿದ್ರಿ, ನೀವೇ ಕಾಲ್ ಮಾಡಿ ತೆಗ್ಸಿದ್ರಿ. ಟೆಲಿಫೋನ್ ಎವಿಡೆನ್ಸ್ಗಳಿದೆ, ಪೊಲೀಸರೇ ಬಂದಿದ್ದಾರೆ ಸ್ಥಳಕ್ಕೆ. ಪೊಲೀಸರು ಇವಾಗ ನಮ್ಮಿಂದ ಪೊಲೀಸರಿಗೆ ಫೋನ್ ಹೋಗಿದ್ದು ರೆಕಾರ್ಡ್ ಇದೆ. ಪೊಲೀಸರು ಇಲ್ಲಿಗೆ ಬಂದು ತೆರವುಗೊಳಿಸಿ ಮತ್ತೆ ನಾವು ಇಲ್ಲೆಲ್ಲ ಕ್ಲಿಯರ್ ಮಾಡಿದ್ವಿ ಸರ್ ಅಂತ ಹೇಳಿ ಹೇಳಿದ್ದು ರೆಕಾರ್ಡ್ ಇದೆ. ಎಲ್ಲ ಪ್ರತಿಯೊಂದು ಆನ್ ರೆಕಾರ್ಡ್. ಅದಕ್ಕೆ ನಾನು ಈ ಕ್ರಿಮಿನಲ್ಸ್ ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳಿ ನಾನು ಪ್ರತಿಯೊಂದು ಕೂಡ ಪೊಲೀಸರಿಗೆ ನಾನು ಇಂಟಿಮೇಷನ್ ಕೊಟ್ಟು ಪೊಲೀಸರ ಸಮಕ್ಷಮದಲ್ಲೇ ಆ ಬ್ಯಾನರ್ ನೀವು ಮಾಡಿದ್ದು ತಪ್ಪು, ಅವ್ರ ಪ್ರಿಮಿಸಸ್ ಒಳಗಡೆ ಹಾಕಿದ್ದೀರಿ ಅಂತೇಳಿ ಅವ್ರು ತೆಗೆದಾಕಿದ್ದು. ಸೊ ಇನ್ನೇನು ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ಲ ಅಂತ ನಾವು ಅನ್ಕೊಂಡಿದ್ದು. ನನಗೆ ಫೋನ್ ಮಾಡ್ತಿದ್ರೆ ನಾನೇ ತೆಗಿತೀನಿ ಅಂತ ಹೇಳೋದು ಬೇಡ, ಪೊಲೀಸರೇ ಬಂದು ಮಧ್ಯಾಹ್ನ 2:00 ಬ್ಯಾನರ್ ತೆಗೆದಾಕಿದ್ದಾರೆ. ಅದಾದ್ಮೇಲೆ ಇವ್ರು ಏನ್ ಮಾಡಿದ್ರು, ಸಾಯಂಕಾಲ 6:30 ನಡುವೆ ಮತ್ತೆ 40 ಮಂದಿ ಗುಂಡಾಗಳನ್ನ ಹಾಕೊಂಡು ಬಂದು ಇದೇ ಮನೆ ಮುಂದೆನೆ ಚೇರ್ಸ್ ಹಾಕೊಂಡು ಬೀರ್ ಬಾಟಲ್ಸ್ ಓಪನ್ ಮಾಡಿ ಅವನ ಇದ್ರೆ ಮನೆಯಲ್ಲಿ ಕರೀರೋ, ನಾವು ಇಲ್ಲಿ ಬ್ಯಾನರ್ ಹಾಕ್ತಾ ಇದೀವಿ ಅಂತ ಹೇಳಿ ಅಂದಾಗ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಗಂಗಾವತಿ ಕ್ಷೇತ್ರದಲ್ಲಿ ಚನ್ನಬಸವ ತಾತ ಜಾತ್ರೆ ಅಂತ ಇತ್ತು. ಆ ಜಾತ್ರೆ ಮುಗಿಸ್ಕೊಂಡು ಬರೋ ಟೈಮ್ನಲ್ಲಿ ನಾನು ಕಂಪ್ಲಿ ಆಜುಬಾಜು ಇರೋ ಟೈಮ್ನಲ್ಲಿ ಫೋನ್ ಬಂದ ತಕ್ಷಣ ಮತ್ತೆ ನಾನು ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟಿದ್ದು. ಇಲ್ಲಿ ಹೋದ್ರೆ ಪೊಲೀಸರಲ್ಲಿ ಬರೋ ಅವಕಾಶನೇ ಇರ್ತಿದ್ದಿಲ್ಲ. ಆ ಗಲಾಟೆ ಟೈಮ್ಗೆ ಸಿಟಿ DSP, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಬಂದ್ರು ಇಲ್ಲಿಗೆ. ನಾನು ಗಂಗಾವತಿಯಿಂದ ಬರೋದ್ರೊಳಗಡೆ ಪೊಲೀಸರ ಸಮಕ್ಷಮದಲ್ಲೇ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಆ ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆ ನಾನು ಬಂದು ಕಾರಲ್ಲಿ ಇಳಿತಾ ಇದ್ದೀನಿ. ಶ್ರೀರಾಮುಲವರು ಅಷ್ಟೊತ್ತಿಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾನೆ, ಮನೆ ಮುಂದೆ ಬಂದು ನೀವು ಈ ರೀತಿ ಜಗಳ ಮಾಡೋದು ಸರಿಯಲ್ಲ ಅಂತ ಹೇಳಿ. ನಿಮಗೆ ವಿಡಿಯೋಸ್ ಕೂಡ ಇದೆ. ಅಲ್ಲೇನ್ ಶ್ರೀರಾಮುಲು ಕೈಯಲ್ಲಿ ಕತ್ತಿ ಅಥವಾ ಗನ್ನು ತಗೊಂಡೋಗಿ ಮಾತಾಡಿಲ್ಲ. ಒಬ್ಬ 10 ವರ್ಷ ಮಂತ್ರಿ ಆಗಿದ್ದಂತವನು ಈ ರಾಜ್ಯದಲ್ಲಿ ಅಷ್ಟು ದೊಡ್ಡ ಹಿಂದುಳಿದ ನಾಯಕನಾಗಿ ಕೈಯಲ್ಲಿ ಏನೂ ವೆಪನ್ಸ್ ಇಲ್ಲ, ಒಂದು ಗನ್ಮ್ಯಾನ್ ಇಲ್ಲ, ನಾರ್ಮಲ್ ಆಗಿ ಹೋಗ್ಬಿಟ್ಟು ಈ ರೀತಿ ಮನೆ ಮುಂದೆ ಬಂದು ನೀವು ಕೂತ್ಕೊಂಡು ಗಲಾಟೆ ಮಾಡೋದು ಸರಿಯಲ್ಲ, ಇಲ್ಲಿಂದ ನೀವು ಎದ್ದೋಗ್ರಿ, ಏನಾದ್ರೂ ಇದ್ರೆ ಪರ್ಮಿಷನ್ಸ್ ಮುನ್ಸಿಪಾಲಿಟಿ ಅಧಿಕಾರಿಗಳು ಪೊಲೀಸರು ಬಂದು ಅವ್ರು ಏನಾದ್ರು ಇದ್ರೆ ಬ್ಯಾನರ್ ಹಾಕ್ತಾರ ಬಿಡ್ತಾರ, ಅವ್ರಿಗೆ ಬಿಟ್ಟಿದ್ದು. ಇವಾಗ ನಿಮ್ಗೆ ನಿಜವಾಗ್ಲೂ ಕೂಡ ಕಾನೂನು ಪ್ರಕಾರ ಮಾಡೋದಿತ್ತು ಅಂದ್ರೆ ಮುನ್ಸಿಪಾಲಿಟಿ ಅಧಿಕಾರಿಗಳ ಹತ್ರ ನೀವು ಪರ್ಮಿಷನ್ ತಗೊಂಡಿದ್ರೆ ಪೊಲೀಸರನ್ನೇ ಕಳಿಸಿ ಇದೇ MLA ಆಗ್ಬೋದು ಆಗಿತ್ತಾಗ್ಲಿ. ರೌಡಿಗಳು ಗೂಂಡಗಳನ್ನ, ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಬಿಯರ್ ಬಾಟಲ್ಸ್, ಪೆಟ್ರೋಲ್ ಬಾಂಬ್ಸ್ ತಗೊಂಡ್ ಬಂದಿದ್ದಾರೆ ಅಂದ್ರೆ ಇದೆಲ್ಲ ಪ್ರೀಪ್ಲಾನ್ಡ್ ಅಲ್ವಾ ಸರ್? ಆ ಪೊಲೀಸರ ಎದುರುಗಡೆನೆ ಫೈರಿಂಗ್ ಶುರು ಆಗುತ್ತೆ. ಹೌದು, ಪೊಲೀಸರು ನೀವಿರ್ತೀರಾ, ಪೊಲೀಸರು ಇದ್ದಾರೆ. ಹೌದು, ನೀವಿರ್ತೀರಾ.
ಆದ್ರೆ ನಾನು ಕಾರು ಇಳಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತ ಗಟ್ಟಿಯಾಗಿ ಕೂಗ್ತಾ ಇದ್ದಾರೆ. ನಾನು ನಮ್ಮ ಹುಡುಗರು ಜನಾರ್ದನ್ ರೆಡ್ಡಿ ಬಂದ್ಬಿಟ್ರು ಅಂತ ಕೂಗ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಶ್ರಾಮ್ಲಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅಂತ ಹೋಗಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ನಾನು ಕರೆಕ್ಟ್ ಆಗಿ ಯಾವಾಗ ನಾನು ರೀಚ್ ಆದ್ನೋ, ಯಾಕಂದ್ರೆ ನಾನು ಪೊಲೀಸರಿಗೆ ತಿಳಿಸಿದ್ದೆ ನಾನು ದಾಟಿದ್ದೀನಿ, ಇನ್ನೊಂದು 40 ಮಿನಿಟ್ಸ್ ಅಲ್ಲಿ ಮನೆಗೆ ರೀಚ್ ಆಗ್ತೀನಿ ಅಂತ ಹೇಳಿ. ಅಷ್ಟುವರೆಗೆ ತಾಳ್ಮೆಯಿಂದ ಇದ್ದಾರೆ, ಹಾಗೆ ಮಾತಾಡ್ಕೊಂತ ಶ್ರಾಮ್ಲು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ನಾನು ಕಾರಲ್ಲಿ ಬಂದು ಇಳಿದ ತಕ್ಷಣ ಜನಾರ್ದನ್ ರೆಡ್ಡಿ ಅಂತ ಕೂಗಿದ ತಕ್ಷಣ ನಮ್ಮವ್ರು ಯಾರಾದ್ರೂ ಕೂಗಿದ್ದಾರೆ ಅಂತ ನಾವು ಅನ್ಕೊಂಡಿದ್ದು. ಆದ್ರೆ ಅವ್ರನ್ನ ಅಲರ್ಟ್ ಮಾಡ್ಲಿಕ್ಕೆ ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಕೂಗಾಡ್ರಿ, ನಮಗೆ ಅಲರ್ಟ್ ಆಗ್ತೀವಿ ಅಂತ. ಆವಾಗ ಫೈರಿಂಗ್ ಸ್ಟಾರ್ಟ್ ಆಗಿದೆ. ನೀವು ಬರ್ತೀರಾ, ಗಂಗಾವತಿಯಿಂದ ಬರ್ತೀರಾ, ಮನೆ ಮುಂದೆ ಬರ್ತಿದ್ದಂಗೆನೆ ಘೋಷಣೆಗಳು ಕೂಗ್ತಾರೆ, ಗಲಾಟೆ ಶುರು ಆಗುತ್ತೆ, ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಡೆಯುವಾಗ ನಾರಾ ಭರತ್ ರೆಡ್ಡಿ ಅವರು ಇರಲ್ಲ, ಅಲ್ಲಿರೋದು ಸತೀಶ್ ರೆಡ್ಡಿ ಮತ್ತೆ ಅವರ ಗನ್ಮ್ಯಾನ್ಗಳು. ಅಂದ್ರೆ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದು ಭರತ್ ರೆಡ್ಡಿ ಅವರ, ಸತೀಶ್ ರೆಡ್ಡಿ ಅವರ? ನಿಮಗೂ ಸತೀಶ್ ರೆಡ್ಡಿ ಅವ್ರಿಗೂ ಏನು ವೈಷಮ್ಯ? ಈ ಸಂಚು ರೂಪಿಸಿದ್ದು ಭರತ್ ರೆಡ್ಡಿನ, ಸತೀಶ್ ರೆಡ್ಡಿನ? ನೀವೇ ಕ್ಲಾರಿಟಿ ಕೊಡ್ಬೇಕು. ಸತೀಶ್ ರೆಡ್ಡಿ ಅನ್ನೋನು ಇಡೀ ಈ ಬಳ್ಳಾರಿ ಭಾಗದಲ್ಲಿ ಯಾರಿಗೂ ಗೊತ್ತಿಲ್ಲ. ಅವನೊಬ್ಬ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ. ಈ ಎಲೆಕ್ಷನ್ ಆದ್ಮೇಲೆ ಏನಾಗಿದೆ ಅಂದ್ರೆ, ಇವನು ಭರತ್ ರೆಡ್ಡಿಗೆ ಇವರು ಬಹಳ ಕ್ರಿಮಿನಲ್ ಮೈಂಡ್ ಇರುವಂತವ್ರು. ಈ ಅಕ್ರಮ ಚಟುವಟಿಕೆಗಳ ರೂವಾರಿ ಮತ್ತು ಅದರ ಕಲೆಕ್ಷನ್ಸ್ ಹಣ ಪ್ರತಿನಿತ್ಯ ವಸೂಲು ಮಾಡೋದಕ್ಕೆ ಒಂದು ಕೇಂದ್ರ. ಅವನ ಮನೆಗೆ ಗನ್ಮ್ಯಾನ್ಗಳು. ನಾವು ಯಾವ ರೀತಿ ಹೊಸ ಮೂಟೆಗಳಾಗ್ಬಿಟ್ಟು AK-47 ಇಟ್ಕೊಂಡು ಇವಾಗ ನಮ್ಮ ತಿರುಪತಿ ಸಿದ್ಧಿವಿನಾಯಕ ಟೆಂಪಲ್ ಅಥವಾ CM-PM ಸೆಕ್ಯೂರಿಟಿ ಇರ್ತಾರೋ ಆ ರೀತಿ ವ್ಯವಸ್ಥೆ ಅವನಿಗೆ. ಅವನು ಹೀಗಿರ್ತಾನೆ, ಮನೆ ಮೇಲೆ ಎಲ್ಲ ಗನ್ಮ್ಯಾನ್ಗಳು. ಅವನಿಗೇನು ಫ್ಯಾಮಿಲಿ ಇಲ್ಲ, ಅವನೆಲ್ಲದಕ್ಕೂ ರೆಡಿ ಆಗಿರೋನು. ದಿನ ಕುಡಿಯೋದು, ಫೋನ್ ಮಾಡೋದು ಜನರಿಗೆ. ಇವಾಗ ನಿಮಗೆ ಸಾಕಷ್ಟು ವಿಷಯಗಳು ಇವಾಗ ಬರುತ್ತೆ ನಿಮಗೆ. ಅವನಿಂದ ಹೊಡೆದಾಡ್ಕೊಂಡಿರುವಂತವ್ರು, ಆಸ್ತಿಗಳು ಕಸ್ಕೊಂಡಿರುವಂತದ್ದು, ಯಾವ ರೀತಿ ಅವನ ಬೆದರಿಕೆಗಳಾಗ್ತಾ ಇದ್ದಿದ್ದು. ಇವಾಗ ಎಲ್ಲರೂ ಒಬ್ಬೊಬ್ಬರು ಇವಾಗ ಬಂದು ಮೀಡಿಯಾ ಮುಂದೆ ಹೇಳೋದು ಇವಾಗ ಪ್ರಾರಂಭ ಆಗುತ್ತೆ ಇಲ್ಲ, ನಾಳೆ ನಾಡಿದ್ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವನ್ನ ಮುಂದೆ ಇಟ್ಟು ಇವನೇನ್ ಮಾಡಿದ್ದಾನೆ, ಹೊಸಪೇಟೆಗೆ ಅವ್ರ ಅತ್ತೆಯವ್ರ ಮನೆಗೆ ಜನವರಿ 1 ಅನ್ನೋ ನೆಪದಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಸತೀಶ್ ರೆಡ್ಡಿನ ಇಲ್ಲಿ ಬಿಟ್ಟಿದ್ದಾನೆ. ಅಂದ್ರೆ ಸತೀಶ್ ರೆಡ್ಡಿ ಪ್ರಚೋದನೆ ಮಾಡಿ ಫೈರಿಂಗ್ ಮಾಡಿದ್ರೆ, ನಾವು ಕೂಡ ಆವೇಶದಲ್ಲಿ ಏನಾದ್ರು ಮಾಡ್ಬಿಟ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಡೆತ್ ಆದ ಅಂತಂದ್ರೆ ಆ ಕೇಸ್ ನಮ್ಮ ಮೇಲೆ ಆಗ್ಬಿಡ್ಬಹುದು. ಫಸ್ಟ್ ಪ್ಲಾನ್ ಅದು. ಆದ್ರೆ ಸತೀಶ್ ರೆಡ್ಡಿ ವಿಷಯದಲ್ಲಿ ಫೇಲ್ಯೂರ್ ಆಗ್ಬಿಟ್ರು ಅವರು. ಅವ್ರು ಫೈರಿಂಗ್ ಮಾಡುವಂತದ್ದು ಪೊಲೀಸರು ಅಷ್ಟೇ ನಮ್ಮನ್ನೆಲ್ಲ ಒಳಗಡೆ ನಮ್ಮ ಕಾರ್ಯಕರ್ತರಿಂದ ಹಿಡಿದು ಶ್ರಾಮುಲ್ನನ್ನ ಪೂರ್ತಿ ಎಳ್ಕೊಂಡು ಹೋಗ್ಬಿಟ್ಟು ಮನೆ ಕಾಂಪೌಂಡ್ ಒಳಗಡೆ ಇನ್ನು ಪೂರ್ತಿ ಇಂಟೀರಿಯರ್ ಅಲ್ಲಿ ಹಾಕೋವರೆಗೂ ಕೂಡ ಆ ಫೈರಿಂಗು, ಕಲ್ಲುಗಳು, ತೂರಾಟ ನಮ್ಮವ್ರಿಗೆ 5-6 ಮಂದಿಗೆ ಎಲ್ಲ ಕಂಪ್ಲೀಟ್ 6 ಒಲೆ 8 ಒಲೆ ಬಿದ್ದಿದೆ. ಎಲ್ಲ ವಿಡಿಯೋ ಮೀಡಿಯಾ ಮುಂದೆನೆ ನಾವು ಎಲ್ಲರನ್ನ ತೋರಿಸಿದೀವಿ. ಆದ್ರೆ ಕಂಪ್ಲೀಟ್ ಪ್ರೀ ಪ್ಲಾನ್ಡ್. ಇಲ್ಲಿ ನಮ್ಮ ಮನೆ ಎದುರುಗಡೆನೆ 2 ಮನೆಗಳಿದೆ, ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಸೊ ಈ 230, 630 ಇನ್ ಬಿಟ್ವೀನ್ ಏನ್ ಮಾಡಿದ್ದಾರೆ, ಅಲ್ಲೆಲ್ಲ ಕಲ್ಲು ಬಾಟಲ್ಸ್ ತಗೊಂಡು ಬಂದು ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ವೆಲ್ ಪ್ಲಾನ್ಡ್ ಇದು. ಅಲ್ಲಿ ಏನ್ ಸತೀಶ್ ರೆಡ್ಡಿ ಫೇಲ್ಯೂರ್ ಆಯ್ತು. ಯಾಕೆ, ಇವಾಗ ಸತೀಶ್ ರೆಡ್ಡಿ ನಮ್ಮ ನಡುವೆ ಇದು ಫೈರಿಂಗ್ ಇದೆಲ್ಲ ಆಗೋ ಟೈಮ್ಗೆ ನಾನೇನ್ ಗಂಗಾವತಿ ಇದ್ದೆ ಶ್ರಾಮ್ಲು ಅವ್ರಿಗೆ ಫೋನ್ ಮಾಡಿದ್ದೆ. ಶ್ರಾಮ್ಲು ಅವ್ರ ಮೇಲೆ ಎಲ್ಲ ಫಾಲೋವರ್ಸ್ ಎಲ್ಲರಿಗೂ ಕೂಡ ಶ್ರಾಮ್ಲು ಇಂಟಿಮೇಷನ್ ಕೊಟ್ಟಿದ್ರು. ನಾನು ಬರೋ ಈ 40 ಮಿನಿಟ್ಸ್ ಒಳಗಡೆ ನಮ್ಮ ಕಡೆಯಿಂದ ಕೂಡ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಮನೆ